शुद्धस्फटिकसङ्काशम् शुद्धविद्याप्रदायकम् शुद्धं पूर्णं चिदानन्दं सदाशिवमहं भजे। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये सदाचार्यं समाश्रये। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। वन्दे तं सच्चिदानन्दम् यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। तत्व जिज्ञासु साधकರು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ವೇದಾಂತಾಧ್ಯಯನ ಪರಾಯಣರು ಆಗಿರುವ ದೇವ ಭಕ್ತರು ಆದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ತಮ್ಮೆಲ್ಲರಿಗೂ ಮಂಗಳವಾಗಲಿ ಎಂದು ತಿಳಿಸುತ್ತಾ ಇಂದು ಕ್ರೋಧಿನಾಮ ಸಂವತ್ಸರದ ವೈಶಾಖ ಮಾಸ ಉತ್ತರಾಯಣ ಶುಕ್ಲಪಕ್ಷ ಪೌರ್ಣಮಾಸ್ಯ ತಿಥಿ. ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣದಲ್ಲಿ ವಸಂತ ಋತುವಿನಲ್ಲಿ ವೈಶಾಖ ಮಾಸದ ಪೂರ್ಣಿಮಾ, ಇದಕ್ಕೆ ಹೆಸರು ಬುದ್ಧ ಪೂರ್ಣಿಮಾ. ಭಗವಾನ್ ಬುದ್ಧ ಅವತಾರ ಮಾಡಿದಂಥ ದಿವಸ, ಭಗವಾನ್ ಬುದ್ಧನಿಗೆ ಜ್ಞಾನೋದಯವಾದ ದಿವಸ. ಇಂದು ಬುದ್ಧ ಪೂರ್ಣಿಮಾ ಅಂತ ಹೇಳ್ತೇವೆ. ನಮಗೆ ಇಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವತಾರ ಮಾಡಿದ ಮಾಸ ವೈಶಾಖ ಮಾಸ. ವೈಶಾಖ ಮಾಸದಲ್ಲಿ ಪಾಡ್ಯದಿಂದ ಪ್ರಾರಂಭ ಮಾಡಿಕೊಂಡು ಅಮಾವಾಸ್ಯವರೆಗೆ 30 ದಿವಸಗಳು ನಮ್ಮ ಪಾದಿಗೆ ಪರಮ ಪವಿತ್ರವಾಗಿರುವಂತಹ ಪರ್ವಕಾಲ. ಇಂದು
ಗುರು ಪೂರ್ಣಿಮಾ ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ದಿವಸ ಭಗವಾನ್ ವೇದವ್ಯಾಸರು ಅವತಾರ ಮಾಡಿದ ದಿವಸವಾದ್ದರಿಂದ ಅದನ್ನು ಗುರು ಪೂರ್ಣಿಮಾ ಅಂತ ಕರೀತೇವೆ. ಅದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅವತಾರ ಮಾಡಿದ ಮಾಸ ವೈಶಾಖ ಮಾಸ. ವೈಶಾಖ ಮಾಸ ಶುಕ್ಲಪಕ್ಷ ಪಂಚಮಿ. ಅದೇ ವೈಶಾಖ ಮಾಸದಲ್ಲಿ ಬಂದಿರುವಂತ ಪೌರ್ಣಮಾಸ್ಯವನ್ನು ನಾವು ಶಂಕರ ಗುರು ಪೂರ್ಣಿಮಾ ಅಂತ ಆರಾಧನೆ ಮಾಡೋಣ, ಏನ್ ತಪ್ಪಿಲ್ಲ. ಈ ಪೌರ್ಣಮಾಸ್ಯ ತಿಥಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಶ್ರೇಷ್ಠವಾದ ಸ್ಥಾನವನ್ನ ಪಡೆದಿದೆ. ಆ ಕ ಮಾ ವೈ ಪೂರ್ಣಿಮಾ, ಆ ಆಷಾಢ ಮಾಸ, ಕ ಕಾರ್ತಿಕ ಮಾಸ, ಮಾ ಮಾರ್ಗಶೀರ್ಷ ಮಾಸ, ವೈ ವೈಶಾಖ ಮಾಸ. ಈ 4 ಮಾಸಗಳು ಬರುವಂತಹ ಪೂರ್ಣಿಮಾ ತಿಥಿಗಳು ಅತ್ಯಂತ ಪವಿತ್ರ. ಪೂರ್ಣಿಮಾ ತಿಥಿಯೇ ಶ್ರೇಷ್ಠ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಸನ್ಯಾಸಿಗಳಿಗೆ ಪೂರ್ಣಿಮಾ ದಿವಸ ಒಂದು ಆರಾಧನೆ ಮಾಡುವುದರಿಂದ ಒಳ್ಳೆಯದಾಗತ್ತೆ. ಪೌರ್ಣಮಾಸ್ಯ ತಿಥಿಯಲ್ಲಿ ಮಾಡಿದಂಥ ಯಜ್ಞ, ಯಾಗ, ದಾನ, ಧರ್ಮ, ತಪಸ್ಸು, ಜಪ, ಪೂಜಾ ಎಲ್ಲವೂ ಒಳ್ಳೆಯದು. ಇಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಅನೇಕ ಕಡೆ ಮಾಡ್ತಾರೆ. ತುಂಬಾ ಸಂತೋಷ ಅಂತ ಹೇಳುತ್ತಾ ಈ ಬುದ್ಧ ಪೂರ್ಣಿಮೆಯೆಂದು ತಮ್ಮೆಲ್ಲರಿಗೂ ಈ ಪೌರ್ಣಮಾಸ್ಯ ತಿಥಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ, ಆನಂದಗಳನ್ನ ಅನುಗ್ರಹ ಮಾಡಲಿ ಎಂದು ತಿಳಿಸುತ್ತಾ ಇವತ್ತಿನ ವೇದಾಂತ ಡಿಂಡಿಮ ಪ್ರಕರಣ ಗ್ರಂಥವನ್ನ ಪ್ರಾರಂಭ ಮಾಡೋಣ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಹಿತಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ, ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶ್ರೀ ಗುರು ಪಾದುಕಾಭ್ಯಾಂ. ಇದರಲ್ಲಿ 65ನೇ ಶ್ಲೋಕವನ್ನು ನೋಡೋಣ. ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ ನನಾಮರೂಪೇ ನಿಯತೆ ಸರ್ವತ್ರ ವ್ಯಭಿಚಾರತಃ ಅನಾಮರೂಪಃ ಸರ್ವಸ್ಯಾತ್ ಇತಿ ವೇದಾಂತ ಡಿಂಡಿಮಃ. ಪದಚ್ಛೇದವನ್ನು ಮಾಡ್ತೇನೆ. ನ ನಾಮರೂಪೇ ನಿಯತೆ ಸರ್ವತ್ರ ವ್ಯಭಿಚಾರತಃ 5 ಪದಗಳು. ಅನಾಮರೂಪ ಸರ್ವ ಸ್ಯಾತ್ ಇತಿ ವೇದಾಂತ ಡಿಂಡಿಮಃ. ಪೂರ್ವಾರ್ಧದಲ್ಲಿ ಪಂಚಪದಗಳು, ಉತ್ತರಾರ್ಧದಲ್ಲಿ ಪಂಚಪದಗಳು, ಒಟ್ಟು 10 ಪದಗಳಿಂದ ಸಿದ್ಧವಾಗಿರುವ ರಚಿತವಾಗಿರುವ ಶ್ಲೋಕವಿದು. ಸೊಗಸಾದ ಶ್ಲೋಕ, ಅತ್ಯಂತ ಸುಂದರವಾದ ಶ್ಲೋಕವಿದು. ಸರ್ವತ್ರ ನಾಮರೂಪೇ ನ ನಿಯತೆ ಕುತಃ ವ್ಯಭಿಚಾರತಃ ಸರ್ವಃ ಪದಾರ್ಥಃ ಅನಾಮರೂಪ ಸ್ಯಾತ್ ಇತಿ ವೇದಾಂತ ಡಿಂಡಿಮಃ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಮಗು ನಾಮರೂಪೇ ನಿಯತೆ, ನಿಯತೆ ಎನ್ನುವ ಶಬ್ದದ ರೂಪಗಳು ಹೇಳಪ್ಪ ಅಂದ್ರು. ಮೊಟ್ಟ ಮೊದಲು ಆ ನಿಯತೆ ಎನ್ನುವಂತಹದ್ದು ಯಾವ ವಿಭಕ್ತಿ ಯಾವ ವಚನ ಅಂದ್ರು. ನಾ ದಿಢೀರಂತ ಸಪ್ತಮಿ ಏಕವಚನ ಅಂದೆ. ಹೇಗೆ ಹೇಳ್ತೀಯ ಅಂದ್ರು. ರಾಮೇ ರಾಮಯೋ ರಾಮೇಶೋ
ಪುಸ್ತಕೆ ಪುಸ್ತಕಯೋ ಪುಸ್ತಕೇಶು ನಗರೇ ನಗರಯೋ ನಗರೇಶು ಏಕಾರ ಬಂದ್ಬಿಟ್ರೆ ಸಪ್ತಮಿ ಏಕವಚನ ಅಂತ ಹೇಳಿದೆ. ತಪ್ಪು ನೋಡಿ, ಅಲ್ಲಿ ಕರೆಕ್ಟು. ರಾಮೇ ರಾಮಯೋ ರಾಮೇಶು ಎನ್ನುವ ಜಾಗದಲ್ಲಿ ಅಕಾರ ಅಂತ ಪುಲ್ಲಿಂಗವಾದ್ದರಿಂದ ರಾಮೇ ಎನ್ನುವಂತಹದ್ದು ಸಪ್ತಮಿ ಏಕವಚನ. ಇಲ್ಲಿ ಸಪ್ತಮಿ ಏಕವಚನ ರೂಪವಲ್ಲ. ಶ್ರೀರಾಮಚಂದ್ರ ಮತ್ತೇನು ಅಂತ ಕೇಳಿದೆ. ಇದು ಪ್ರಥಮ ವಿಭಕ್ತಿ ದ್ವಿವಚನ ರೂಪ. ಆಶ್ಚರ್ಯ ಹೇಗೆ ಗುರುಗಳೇ ಎಂದೆ. ಇದು ನಿಯತಂ ನಿಯತಿ ನಿಯತಾನಿ ಪುಸ್ತಕಂ ಪುಸ್ತಕೆ ಪುಸ್ತಕಾನಿ ಮಸ್ತಕಂ ಮಸ್ತಕೆ ಮಸ್ತಕಾನಿ. ಏಕಾರ ಬಂದ ಮಾತ್ರಕ್ಕೆ ಸಪ್ತಮಿ ಏಕವಚನ ಎಂದು ತಿಳಿಯುವುದು ತಪ್ಪು. ಸರಿ ಆಯ್ತು, ಗುರುಗಳ ಪಾಠ ಬಂದೇ ಬಿಡ್ತು. ಗುರುಗಳ ಸ್ಮರಣ. ನಾಮರೂಪೆ ನೋಡಿ, ಇಲ್ಲಿ ನಾಮರೂಪೆ ಎನ್ನುವ ಶಬ್ದಕ್ಕೆ ನಿಯತೆ ಎನ್ನುವಂತಹದ್ದು ವಿಶೇಷಣವಾಗಿರೋಣದರಿಂದ ನಾಮರೂಪೆ ಎನ್ನುವ ವಿಶೇಷದ ಲಿಂಗ ವಿಭಕ್ತಿ ವಚನಗಳೇ ನಿಯತೆ ಎನ್ನುವಂತಹ ಶಬ್ದಕ್ಕೆ ಬರಬೇಕು. ಆದ್ದರಿಂದ ಅಕಾರಾಂತಹ ನಪುಂಸಕಲಿಂಗ ನಿಯತ ಶಬ್ದ ಪ್ರಥಮ ವಿಭಕ್ತಿ ದ್ವಿತೀಯ ವಚನಂ ಅಂತ ಹೇಳಿ ಗುರುಗಳು. ಬಾ, ನಾಮರೂಪೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂದ್ರೆ ಆ ಗುರುಗಳ ಕಾರುಣ್ಯಕ್ಕೆ ಏನು ಕೊಟ್ಟರು ಹಾಲು. ಸಾಷ್ಟಾಂಗ ಪ್ರಣಾಮಗಳು ಅಷ್ಟೇ, ಇನ್ನೇನು ಕೊಡೋಕ್ ಸಾಧ್ಯ. ಸರ್ವತ್ರ ಎಲ್ಲ ಕಡೆಗಳಲ್ಲಿ ತೋರುತ್ತಿರುವ ನಾಮರೂಪೆ. ಇದಕ್ಕೆ ವಿಗ್ರಹ ವಾಕ್ಯ ಹೇಳುವುದು ನಾ ಶುರು ಮಾಡಿ. ಬೇಡ ಬೇಡ, ನಾನೇ ಹೇಳ್ತೀನಿ, ನೀನ್ ತಪ್ಪು ಹೇಳ್ತೀಯಾ? ಹೌದು. ಗುರುಗಳು ಪ್ರಶ್ನೆ ಮಾಡಿದರೆ ಗೊತ್ತು ತಪ್ಪು ಹೇಳ್ತಾನೆ ಅಂತ. ಇಲ್ಲಿ ನಾಮಚ ರೂಪಂಚ ನಾಮರೂಪೇ ದ್ವಂದ್ವ ಸಮಾಸ. ನಾಮಶ್ಚ ಅಲ್ಲ, ನಾಮಂಚನೂ ಅಲ್ಲ. ನಾಮಚ ಇದು ನಾಮನ್ ಶಬ್ದ ಬ್ರಹ್ಮನ್ ಶಬ್ದವತಿ. ನಾಮ ನಾಮ್ನಿ ನಾಮನಿ ನಾಮಾನಿ. ಹೇ ನಾಮನ್ ಹೇ ನಾಮ್ನಿ ಹೇ ನಾಮನಿ ಹೇ ನಾಮಾನಿ. ನಾಮ ನಾಮ್ನಿ ನಾಮನಿ ನಾಮಾನಿ. ನಾಮ್ನ ನಾಮಭ್ಯಾಂ ನಾಮಭಿಃ. ನಾಮ್ನೇ ನಾಮಭ್ಯಾಂ ನಾಮಭ್ಯಃ. ನಾಮ್ನಃ ನಾಮಭ್ಯಾಂ ನಾಮಭ್ಯಾಂ. ನಾಮ್ನಃ ನಾಮ್ನೋಃ ನಾಮ್ನಾಂ. ನಾಮ್ನಿ ನಾಮ್ನೋಃ ನಾಮಸು. ನನಗೆ ಕನಸಿನಲ್ಲಿ ಕೇಳಿದರು, ಸುಷುಪ್ತಿಯಲ್ಲಿ ಕೇಳಿದರು, ಆ ರೂಪಗಳು ತಾನೇ ತಾನಾಗಿ ಬರುತ್ತವೆ. ಒಂದು ತಪ್ಪಾಗುವುದಕ್ಕೆ ಅವಕಾಶವೇ ಇಲ್ಲ. ಅದು ಪಾಠಕ್ರಮ ನೋಡಿ. ಎಲ್ಲರೂ ಪಾಠ ಮಾಡ್ತಾರೆ, ಸಂಬಳ ತಗೊಂಡು ಗಡಿಯಾರ ನೋಡ್ತಾ ಪಾಠ ಮಾಡೋದು ಬೇರೆ. ಪೂಜ್ಯರಾದ ಸದ್ಗುರುಗಳು ಕಾರುಣ್ಯದಿಂದ ಶಿಷ್ಯನ ಉದ್ಧಾರವಾಗಿ ಪಾಠ ಮಾಡುವುದೇ ಬೇರೆ. ಯಾವತ್ತೋ ಪಾಠ, ಯಾವುದೋ ಜನ್ಮದಲ್ಲಿ. ಆದ್ದರಿಂದ ನಾಮಂ ಶಬ್ದವೇ ಇಲ್ಲ. ಪ್ರಥಮ ವಿಭಕ್ತಿಯಲ್ಲಿಯೂ ನಾಮ, ದ್ವಿತೀಯ ವಿಭಕ್ತಿಯಲ್ಲಿ ಚಿಂತೆ ನಾಮ, ತವ ನಾಮ ವದ. ಎರಡೂ ಕಡೆಗಳಲ್ಲಿ ನಾಮ ಅನ್ನುವ ರೂಪ ಬಂದರು. ಪ್ರಥಮ ವಿಭಕ್ತಿಯಲ್ಲಿ ಬಂದಾಗ ಹೆಸರು, ದ್ವಿತೀಯ ವಿಭಕ್ತಿಯಲ್ಲಿ ಬಂದಾಗ ಹೆಸರನ್ನು ಅರ್ಥ ಮಾಡಿಕೋ ಮಗೋ. ಆಯ್ತು ಗುರುಗಳೇ, ನಿಮ್ಮ ಆಶೀರ್ವಾದದಲ್ಲಿ ಯಾವಾಗಲೂ ಇದೆ. ನಾಮರೂಪೆ ನಾಮಚ ರೂಪಂಚ. ಪದಾರ್ಥಗಳಲ್ಲಿ ನಾಮರೂಪಗಳು ಕಾಣ್ತಾ ಇವೆ. ಎಲ್ಲಿ? ಸರ್ವತ್ರ. ಎಲ್ಲ ಅನಾತ್ಮ ವಸ್ತುಗಳಿಗೂ ಒಂದು ನಾಮ ಒಂದು ರೂಪ. ಈ ಶ್ಲೋಕದಲ್ಲಿ ಎಷ್ಟು ಸೊಗಸಾದ ವಿಷಯ. ನಮ್ಮ ಮನೆಯಲ್ಲಿ 1,000 ಐಟಮ್ಸ್ ಇದೆ. ಮಹಾರಾಜರ ಅರಮನೆಯಲ್ಲಿ 1,00,000 ಐಟಮ್ಸ್ ಇದೆ. ಒಂದೊಂದಕ್ಕೂ ಒಂದೊಂದು ಹೆಸರು, ಒಂದೊಂದು ರೂಪ. ನೋಡಿ, ಉದಾಹರಣೆಗೆ ಬೆಲ್ಲ ಒಂದು ರೂಪ,
ಅದಕ್ಕೆ ಒಂದು ರೂಪ ಇದೆ ಮತ್ತು ಒಂದು ಹೆಸರು, ಅದು ಸಿಹಿಯಾಗಿರುತ್ತೆ. ಸಾಸಿವೆ ಕಾಳು ಅದಕ್ಕೆ ನಾಮ ಒಂದು ರೂಪ, ಕಸಬರಿಗೆ ಒಂದು ನಾಮ ಒಂದು ರೂಪ, ಬಂಗಾರದ ಮುಂಗುರ ಎಲ್ಲ ಬಂದೆ. ಈ ವೇದಾಂತಿಗಳು ಮಹಾಪ್ರಾಜ್ಞರು, ವೇದಾಂತಿಗಳು ಸರ್ವಜ್ಞರು, ಅವನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಅವರ ದೃಷ್ಟಿಯಿಂದ ಬಂಗಾರವೂ ಒಂದೇ, ಕಸಬರಿಯೂ ಒಂದೇ, ಚಪ್ಪಲಿಯೂ ಒಂದೇ, ಕನ್ನಡಕವೂ ಒಂದೇ, ಅಥವಾ ಅಮೇಧ್ಯವೂ ಒಂದೇ. ಯಾಕೆ ಅಂದ್ರೆ ಎಲ್ಲಕ್ಕೂ ನಾಮರೂಪಗಳು ಉಂಟು. ಈ ದೃಷ್ಟಿಯಿಂದ ಅದರ ಬೆಲೆ ಹೆಚ್ಚು ಕಮ್ಮಿ ಇರಬಹುದು, ಪ್ರಯೋಜನ ವ್ಯತ್ಯಾಸವಾಗಬಹುದು. ಆದರೆ ಸರ್ವತ್ರ ಎಲ್ಲ ಪದಾರ್ಥಗಳಲ್ಲಿಯೂ ತೋರುತ್ತಿರುವ ನಾಮರೂಪಿ, ನಾಮ ಮತ್ತು ರೂಪಗಳು ನ ನಿಯತೆ, ನಿಯತವಲ್ಲ, ಅಂಟುಕೊಂಡಿಲ್ಲ, ಶಾಶ್ವತವಲ್ಲ. ಆನೆ ಒಂದು ನಾಮ ಒಂದು ರೂಪ, ಇರುವೆ ಒಂದು ನಾಮ ಒಂದು ರೂಪ, ದೇವೇಂದ್ರ ಒಂದು ನಾಮ ಒಂದು ರೂಪ, ಗುರುಗಳು ಒಂದು ನಾಮ ಒಂದು ರೂಪ, ಸಮುದ್ರ ಒಂದು ನಾಮ ಒಂದು. ಇಡೀ ಪ್ರಪಂಚವನ್ನ ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಈ ಇಡೀ ವಿಶ್ವವನ್ನ ವೇದಾಂತಿಗಳು ಎರಡೇ ಮಾತಿನಲ್ಲಿ ಹೇಳ್ಬಿಟ್ರು. ಸರ್ವತ್ರ ನಾಮರೂಪೇ. ಶ್ರೀರಾಮ್ ಇದು ಒಂದು ನಾಮ ಒಂದು ರೂಪ. ಶ್ರೀರಾಮ ಎಂದ ಕೂಡಲೇ ನಮ್ಮ ಕಣ್ಣು ಮುಂದೆ ನಿಲ್ಲುವಂತಹ ಭವ್ಯವಾಗಿರುವ ದೇವತೆ ಶ್ರೀರಾಮಚಂದ್ರ. ತ್ರೇತಾಯುಗದ ಧರ್ಮಾತ್ಮ, ನಾಮ ಒಂದು ರೂಪ. ರಾವಣ ಒಂದು ನಾಮ ಒಂದು ರೂಪ. ಕಂಸ ನಾಮ ರೂಪ. ದುರ್ಯೋಧನ ನಾಮ ರೂಪ. ಹೌದಾ? ವಾಲ್ಮೀಕಿ ರಾಮಾಯಣಂ ನಾಮ ರೂಪ. ಮಹಾಭಾರತಂ ನಾಮ ರೂಪ. ಭಾಗವತಂ ನಾಮ ರೂಪ. ಪುರಾಣಾನಿ ನಾಮ ರೂಪೇ. ಈ ಪ್ರಪಂಚವೆಲ್ಲ ನಾಮರೂಪಾತ್ಮಕವಾಗಿದೆ. ಆದರೆ ಹೇಳ್ತಾ ಇದ್ದಾರೆ ಇವುಗಳು ನ ನಿಯತೆ. ಈ ನಾಮರೂಪಗಳು ನಿಯತ ಕಾನ್ಸ್ಟೆಂಟ್ ಅಲ್ಲ, ನಾಮರೂಪಗಳು ಸತ್ಯವಲ್ಲ. ಆ ಪದಾರ್ಥಗಳಿಗೆ ತೋರುತ್ತಿರುವ ನಾಮರೂಪ ನಿಜವಾಗಿ ಅಂಟುಕೊಂಡಿಲ್ಲ. ಬಾ, ಎಲ್ಲವೂ ಬ್ರಹ್ಮವೇ. ನಾಮರೂಪ ಕೊಟ್ಟಿದ್ದೇವೆ, ಬದಲಾವಣೆ ಆಗ್ತಾ ಇದೆ. ಈ ನಾಮರೂಪಗಳು ನಿಯತವಲ್ಲ. ನಿಯತಂ ನಿಯತೆ ನಿಯತಾನಿ ನ ನಿಯತೆ. ಯಾಕೆ? ವ್ಯಭಿಚಾರತಃ ವ್ಯಭಿಚಾರಾತ್ ಬದಲಾವಣೆಯಾಗುತ್ತಿರುವುದರಿಂದ. ಎಂಥ ಸೊಗಸಾದ ಮಾತು! ಈ ಪ್ರಪಂಚದಲ್ಲಿ ಎಷ್ಟು ಪದಾರ್ಥಗಳಿರಬಹುದು ಅಂದ್ರೆ 1,000 ಕೋಟಿ ಪದಾರ್ಥಗಳಿವೆ. ಹೌದಾ? ಈ ಬೆಂಗಳೂರಿನಲ್ಲೇ 1,000 ಕೋಟಿ ಪದಾರ್ಥ ಇದೆ. ನೀವು ಒಂದ್ ಪೆನ್ನು ಪುಸ್ತಕ ತಗೊಂಡು 10 ಜನ 10 ಮನೆ ಹೋಗಿ ಒಂದೊಂದು ಮನೆಯಲ್ಲೂ 10,000 ಪದಾರ್ಥ ಇದೆ. ರಾಮ 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 ರಾಮ. ಬೇಡವಾದ ಪದಾರ್ಥಗಳು 90%, ಬೇಕಾದ ಪದಾರ್ಥಗಳು 10%. ಅದರಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳು 2%. ಕಸ ತುಂಬಿಕೊಂಡಿದೆ, ಬರೀ ಕಸ ಕಸ ಕಸ. ಎಲ್ಲಿವೆ? ಸಂತೋಷ, ನಮ್ಗೇನ್ ಬೇಜಾರಿಲ್ಲ. ಒಟ್ಟಿನಲ್ಲಿ ಎಲ್ಲ ಪದಾರ್ಥಗಳನ್ನು ವೇದಾಂತಿಗಳು ನಾಮ ರೂಪ ಅಂದ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ, ರಥೋತ್ಸವಕ್ಕೆ ಒಂದು 50 ಲಕ್ಷ ಜನ ಸೇರಿದ್ದಾರೆ ಅಂತ ಕಲ್ಪನೆ ಮಾಡ್ತಾರೆ. ಅದ್ಭುತವಾದ ರಥೋತ್ಸವ, ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ, ವಿಶಾಲವಾದ ಜಾಗ. ಆ ಜಾತ್ರೆ 50 ಲಕ್ಷ ಜನ ಸೇರಿದ್ದಾರೆ. 50 ಲಕ್ಷ ಜನಗಳನ್ನ ವೇದಾಂತಿಗಳು ಸಿಂಪಲ್ ಆಗಿ ಹೇಳ್ತಾರೆ. ನಾಮ ರೂಪ. ನಿನ್ನ ಹೆಸರೇನಪ್ಪ? ಗೋವಿಂದರಾವ್. ನಿಮ್ಮ ಹೆಸರು ಸ್ವಾಮಿ ಕೃಷ್ಣಮೂರ್ತಿ. ನಿಮ್ಮ ಹೆಸರು ನಾಗರಾಜರಾವ್. ನಿಮ್ಮ ಹೆಸರು ಸುಬ್ರಹ್ಮಣ್ಯ. ಅಮ್ಮ ನಿಮ್ಮ ಹೆಸರೇನಮ್ಮ? ಪಾರ್ವತಮ್ಮ.
ನಿಮ್ಮ ಹೆಸರು ಲಲಿತಮ್ಮ, ನಿಮ್ಮ ಹೆಸರು ಲಕ್ಷ್ಮೀ ದೇವಮ್ಮ, ನಿಮ್ಮ ಹೆಸರು ಶಾರದಾ. ನಾಮ ಒಂದು ರೂಪ. ಲಕ್ಷ್ಮೀ ಬೇರೆ, ಉಮಾ ಬೇರೆ, ಶಾರದಾ ಬೇರೆ, ಗೌರಿ ಬೇರೆ, ಹೌದಾ? ಈಗ ನೋಡ್ತಾ ಹೋದ್ರೆ ಎಲ್ಲ ಪದಾರ್ಥಗಳಿಗೂ ನಾಮರೂಪ ಅಂತ ಅನ್ಕೊಂಡಿದೆ. ಈ ನಾಮರೂಪಗಳಿಂದಲೇ ಭಿನ್ನ ಭಿನ್ನ ಪದಾರ್ಥ ಜ್ಞಾನ. ನಾಮರೂಪಗಳನ್ನ ಕಿತ್ತಾಗಿ ಬಿಟ್ರೆ ಉಳಿದುಕೊಳ್ಳುವುದೇ ಬ್ರಹ್ಮತತ್ವ. ಬ್ರಹ್ಮವೇ ಅವಿದ್ಯಾಕಲ್ಪಿತವಾದ ಉಪಾಧಿಗಳಿಂದ ಭಿನ್ನ ಭಿನ್ನವಾದ ನಾಮರೂಪಗಳಿಂದ ತೋರ್ತಾ ಇದೆಯಪ್ಪ. ನಾಮರೂಪಗಳನ್ನ ನೋಡಿಕೊಂಡು ನೀನು ಈ ಪ್ರಪಂಚವನ್ನ ಸತ್ಯ ಎಂದು ತಿಳಿದು ಭ್ರಾಂತನಾಗಬೇಡ. ನಾಮರೂಪೇ ನಿಯತೆ, ನಾಮರೂಪಗಳು ನಿಯತವಲ್ಲ. ಎಲ್ಲಿ? ಸರ್ವತ್ರ, ಎಲ್ಲ ಕಡೆಗಳಲ್ಲಿಯೂ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಹೆಸರು ಹೋಲ್ಸೇಲ್ ಡೀಲರ್ಸ್. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೀಗೆಲ್ಲ ಉಪದೇಶ ಮಾಡ್ತಾ ಇದ್ರು. ನೋಡಪ್ಪ ಮಗು, ವೇದಾಂತಿಗಳಿಗೆ ಹೆಸರು ಹೋಲ್ಸೇಲರ್ಸ್, ಹೋಲ್ಸೇಲ್ ಡೀಲರ್ಸ್, ಸಗಟು ವ್ಯಾಪಾರಿಗಳು. ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು, ಅನಂತರ ಪಾತಂಜಲಿಗಳು, ಅನಂತರ ಮೀಮಾಂಸಕರು ಎಲ್ಲರೂ ಕೂಡ ರೀಟೇಲರ್ಸ್, ಚಿಲ್ಲರೆ ವ್ಯಾಪಾರಿಗಳು. ಏನಾಶ್ಚರ್ಯವಿಲ್ಲ. ಯಾಕಪ್ಪ ವೇದಾಂತಿಗಳು ಹೋಲ್ಸೇಲರ್ಸ್ ಅಂದ್ರೆ ಈ ಪ್ರಪಂಚದಲ್ಲ ನಾಮ ಮತ್ತು ರೂಪ ಅಂದ್ಬಿಟ್ಟು ಮುಗಿದ. ನಾಮರೂಪಾತ್ಮಕಂ ವಿಶ್ವಂ ಇಂದ್ರಜಾಲಂ ವಿದುರ್ಬುಧ ಅನಾಮತ್ವಾದ ರೂಪತ್ವಾದ್ ಇತಿ ವೇದಾಂತ ದಿಂಡಿಮ. ಬಾ, ನನಗೆ ವೇದಾಂತ ದಿಂಡಿಮ ಶ್ಲೋಕಗಳು ತುಂಬಾ ಚೆನ್ನಾಗಿವೆ, ಕಮ್ಮಿ ಇಲ್ಲ. ಆದರೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶ್ಲೋಕವನ್ನ ಪಾಠ ಮಾಡುವಾಗ ಹೇಳುತ್ತಿದ್ದಂಥ ಉಪದೇಶ ಇನ್ನೂ ಚೆನ್ನಾಗಿದೆ. ನನಗೆ ಶಾಂಕರ ಪ್ರಸ್ಥಾನತ್ರೆ ಭಾಷ್ಯ ಗ್ರಂಥಗಳನ್ನ ಅಧ್ಯಯನ ಮಾಡುವಾಗ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಲ್ಲಿ ಅಪಾರವಾದ ಭಕ್ತಿ, ಅದ್ಭುತವಾದಂಥ ಶಕ್ತಿ. ಏನು ಶಂಕರ ಅಂದ್ರೆ ಪರಮಾದ್ಭುತ, ಪರಮಾಶ್ಚರ್ಯ ಅನ್ಸುತ್ತೆ ಒಂದ್ ಕಡೆ ಇರಲಿ. ಆದರೆ ಈ ಶಾಂಕರ ಪ್ರಸ್ಥಾನತ್ರೆ ಭಾಷೆ ಗ್ರಂಥಗಳನ್ನ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉತ್ಸಾಹ, ಅವರ ಪ್ರೀತಿ, ಕಾರುಣ್ಯದ ಪಾಠವನ್ನು ಜ್ಞಾಪಕ ಮಾಡಿಕೊಂಡಾಗ ಶಂಕರಾಚಾರ್ಯರಿಗಿಂತಲೂ ಕೂಡ ನನಗೆ ಪರ್ಸನಲ್ ಆಗಿ ನಮ್ಮ ಗುರುಗಳ ಮೇಲೆ ಹೆಚ್ಚಿನ ಭಕ್ತಿ. ಇಬ್ರು ಒಂದೇ. ಏನಯ್ಯ, ಶಂಕರಾಚಾರ್ಯರು ದೊಡ್ಡವರ, ಹೌದು, ನನ್ನ ಭಾವನೆ, ಪರ್ಸನಲ್ ಒಪಿನಿಯನ್, ಸತ್ಯವಾದ ಮಾತು. ಗೌಡಪಾದರಿಗಿಂತಲೂ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗಿಂತಲೂ, ಸ್ವರೇಶ್ವರಾಚಾರ್ಯರಿಗಿಂತಲೂ, ಕವಿರತ್ನ ಕಾಳಿದಾಸ ಮುಂತಾಗಿರುವ ಕವಿಗಳಿಗಿಂತಲೂ ನನಗೆ ಪರ್ಸನಲ್ ಆಗಿ ನನ್ನ ಹೆಮ್ಮೆಯ ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರಲ್ಲಿ ಹೆಚ್ಚಿನ ಪ್ರೀತಿ, ಹೆಚ್ಚಿನ ಭಕ್ತಿ. ಇದು ಪರ್ಸನಲ್. ಯಾರು ಒಪ್ಪಬೇಕಾದ್ದಿಲ್ಲ, ನಂಬಬೇಕಾದ್ದಿಲ್ಲ. ಅದು ಕೋರ್ಟು ಕಚೇರಿ ಬೇಡ. ಯಾಕೆ? ನನ್ನ ಸ್ವಂತ ಅನುಭವದೇ ಹೇಳ್ತಾ ಇದೆ, ನನ್ನ ಪರಿಚ್ಛಿನ್ನವಾದ ಬುದ್ಧಿ ಅಂತ ಅನ್ಕೊಳ್ಳಿ. ಯಾಕೆ ಅಂದ್ರೆ ಏನ್ ಪಾಠ ಮಾಡಿದ್ದಾರೆ? ವೇದಾಂತಿಗಳನ್ನ ಹೋಲ್ಸೇಲ್ ಡೀಲರ್ಸ್ ಅಂತ ಕರೀತಾ ಇದ್ರು, ಸಗಟು ವ್ಯಾಪಾರಿಗಳು. ಪ್ರಪಂಚ ಅಂದ್ರೇನು? ವಿವರಿಸ್ತಾ ಹೋದ್ರೆ 14 ಲೋಕಗಳು, ಅದರಲ್ಲಿ ಭೂಲೋಕ, ಭೂಲೋಕದಲ್ಲಿ 6 ಖಂಡಗಳು, 7 ಖಂಡಗಳು, ಅದರಲ್ಲಿ ಏಷ್ಯಾ ಖಂಡ ಒಂದು, ಅದರಲ್ಲಿ ಅನೇಕ ರಾಷ್ಟ್ರಗಳು, ಅದರಲ್ಲಿ ಭಾರತ ರಾಷ್ಟ್ರ ಒಂದು, ಅದರಲ್ಲಿ
ಭಾರತ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಒಂದು ಅಂತೇಳಿ ಭಾಗ ಭಾಗ ಮಾಡ್ತಾ ಹೋಗ್ತೇನೆ. ಇದು ಎಲ್ಲ ದರ್ಶನಕಾರರು ಮಾಡಿರುವಂತ ವಿಭಜನೆ. ವೇದಾಂತಿಗಳು ಹೇಳ್ತಾ ಇದ್ದಾರೆ ಎಲ್ಲವನ್ನ ತಗೊಂಬಿಡಪ್ಪ, ಇಡೀ ಪ್ರಪಂಚ, ಇಡೀ ವಿಶ್ವ ಏನು ನಾಮರೂಪಾತ್ಮಕಂ ವಿಶ್ವಂ, ನಾಮರೂಪಾತ್ಮಕವಾಗಿದೆ. ಒಂದು ನಾಮ ಒಂದು ರೂಪ, ಒಂದು ನಾಮ ಒಂದು. ಅಂಗಡಿ ಹೋದ್ರೆ ಈ ದೊಡ್ಡ ದೊಡ್ಡ ಮಾಲ್ ಇರುತ್ತಲ್ಲ, ಆ ಮಾಲ್ಗಳಲ್ಲಿ ಸಾವಿರಾರು ಐಟಮ್ ಇರುತ್ತೆ. ಯಾವುದೇ ಐಟಮ್ ತಗೊಂಡ್ರವೆ ಅದು ಫ್ರಾಕ್ ಅಂತ ಹೆಸರು ನಾಮ ಒಂದು ರೂಪ ಇರುತ್ತೆ. ಇದಕ್ಕೆ ಶೂ ಅಂತ ಹೆಸರು ನಾಮ ಒಂದು ರೂಪ, ಸಕ್ಕರೆ ನಾಮ ರೂಪ, ತರಕಾರಿಗೆ ಎಷ್ಟು ವಿಭಾಗವಿದೆ ರಾಮರಾಮ. ತರಕಾರಿಗಳಲ್ಲಿ ಹಣ್ಣಿಗಳಲ್ಲಿ ಬೇಕಾದ ವಿಭಾಗವಿದೆ. ಎಲ್ಲಕ್ಕೂ ವೇದಾಂತಿಗಳು ನಾಮ ರೂಪ ಅಂದ್ಬಿಟ್ಟು. ಹೌದಾ? ಒಂದ್ ದೊಡ್ಡ ಅರಮನೆ 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ. ಇನ್ನೊಂದು ಗುಡಿಸಲು 1,000 ರೂಪಾಯಿ ಗುಡಿಸಲು. ಏನ್ ಸಂಬಂಧ? ಆದ್ರೆ ಎರಡು ಒಂದೇ. ಒಂದು ಗುಡಿಸಲು ಎನ್ನುವಂತಹ ನಾಮ ಒಂದು ರೂಪ, ಅರಮನೆ ಎನ್ನುವಂತಹ ನಾಮ ಒಂದು ರೂಪ. ಈ ನಾಮರೂಪಗಳಿಂದ ಈ ಪ್ರಪಂಚ ಬೆರೀತಾ ಇದೆ. ಜ್ಞಾನಿಗಳು ಹೇಳ್ತಾ ಇದ್ದಾರೆ ಈ ನಾಮರೂಪಗಳು ಶಾಶ್ವತವಲ್ಲ, ನಾಮರೂಪಗಳು ಸತ್ಯವಲ್ಲ, ನಾಮರೂಪಗಳ ಪದಾರ್ಥಗಳಿಗೆ ಅಂಟುಕೊಂಡಿಲ್ಲ. ನಾಮರೂಪಗಳಿಂದ ಕೂಡಿರುವಂತಹ ವಿಶ್ವ ಬ್ರಹ್ಮಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿಲ್ಲ. ಇದಕ್ಕೇನು ಹೆಸರು? ವಸ್ತುತಂತ್ರಂ ಜ್ಞಾನಂ. ನೀವು ಇಂಥ ಪ್ರವಚನವನ್ನ ಕೇಳದೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ಧ್ಯಾನ ಬೇಡ, ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ತಪ್ಪು ಮಂತ್ರವನ್ನು ಹೇಳ್ತೇನೆ ನಿಜ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವನ್ನೂ ಕೂಡ ಬ್ರಹ್ಮಜ್ಞಾನಿಗಳು ಏನಂತ ಕರೀತಾರೆ? ನಾಮರೂಪಾತ್ಮಕಂ ವಿಶ್ವಂ. ಈ ನಾಮರೂಪಗಳು ಆ ವಸ್ತುಗಳಿಗೆ ನಿಜವಾಗಂಟುಕೊಂಡಿದೆಯಾ? ಇಲ್ಲ. ಯಾವ ವಸ್ತುಗಳಿಗೆ? ಸರ್ವತ್ರ ಯಾವುದೇ ಪದಾರ್ಥವಾಗಲಿ ಬದಲಾವಣೆಯಾಗ್ತಾ ಹೋಗುತ್ತೆ. ಒಂದ್ ಪುಟ್ಟ ಉದಾಹರಣೆ ಕೊಡ್ತೇನೆ. ಒಂದ್ ಮಗು ಹುಟ್ಟಿದೆ, ಅದಕ್ಕೆ ಮಗು ಅಂತ ಹೆಸರು. 5 ವರ್ಷವನಾದ, ಅವನಿಗೆ ಹುಡುಗ ಅಂತ ಹೆಸರು. ಮಗುತ್ತು ಹುಡುಗ ಅಂತ ಕರೀತೇವೆ. ಆ ಹುಡುಗ ಸ್ವಲ್ಪ ದೊಡ್ಡವನಾಗಿ PUC ಓದ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ವಿದ್ಯಾರ್ಥಿ ಅಂತ ಕರಿತೇವೆ. ಅನಂತರ MBBS ಮಾಡಿ MS ಮಾಡ್ಕೊಂಡು ಡಾಕ್ಟರ್ ಅಂತ ಕರೀತೇವೆ. ಅವ್ನ ಮಗು ಅಲ್ಲ ಇವಾಗ. ಆಮೇಲೆ ಮದುವೆ ಮಾಡ್ಬೇಕು ಅವನಿಗೇನೈತಿ ಉಪನಯನ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಒಟ್ಟು ಅಂತ ಕರೀತೇವೆ. ಉಪನಯನವಾಯ್ತು, ಬ್ರಹ್ಮಚಾರಿ. ಆಮೇಲೆ ವರ, ಹೆಣ್ಣು ಹುಡುಕ್ತಾ ಇದ್ದೇವೆ. ಮದುವೆ ಆಯ್ತು. ಮದುವೆ ಆದ್ಮೇಲೆ ಗಂಡ ಅಂತ ಹೆಸರು, ಮಕ್ಕಳಾದ್ಮೇಲೆ ಅಪ್ಪ ಅಂತ ಹೆಸರು, ಅವರ ಮಾವನಿಗೆ ಇವನ ಅಳಿಯ ಅಂತ ಹೆಸರು. ಹೊತ್ತು ಚೇಂಜ್ ಆಗ್ತಾ ಇದೆ. ಆ ಮಗುಂತೂ ಹೊರಟದೆ. ಇವಾಗ ಕಾಲ ಕಳೆದಂತೆ ಆ ಪದಾರ್ಥಕ್ಕೆ ಆಯಾ ನಾಮರೂಪ ಹೊಂದಿ. ಒಂದು ಬೀಜ, ಹುಣಸೆ ಬೀಜ ಅಂತ ಹೆಸರು. ಭೂಮಿಯಲ್ಲಿ ನೆಟ್ಟಿದ್ದೇವೆ. 1 ತಿಂಗಳಿಗೆ ಮೊಳಕೆ ಆಯ್ತು, ಮೊಳಕೆ ಅಂತ ಹೆಸರು. ಆಮೇಲೆ ಸಸಿ ಆಯ್ತು, ಸಸಿ ಅಂತ ಹೆಸರು. ಬೀಜವಿಲ್ಲ ಈಗ. ಆ ಸಸಿ ಮರವಾದ್ಮೇಲೆ ಮರ ಅಂತ ಹೆಸರು, ಹೆಮ್ಮರ ಅಂತ ಹೆಸರು. ಅದನ್ನು ಕಡಿದು ಒಣಗಿಸಿದ್ರೆ ಸೌದೆ ಅಂತ ಹೆಸರು, ದಿಮ್ಮಿ ಅಂತ ಹೆಸರು. ಎಲ್ಲ ನಾಮರೂಪಗಳ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಹೌದಾ? ಸಿಮೆಂಟು, ಕಬ್ಬಿಣ, ಜಲ್ಲಿ, ನೀರು, ಮರಳು, ಅದಿದ್ದು ಮರಳು ಅಂತ ಹೆಸರು, ಸಿಮೆಂಟ್ ಅಂತ ಹೆಸರು. ಅದು ಕೂಡಿಸ್ಬಿಟ್ಟು ಮನೆ ಕಟ್ಟಿದ್ರೆ ರೂಮ್ ಅಂತ ಹೆಸರು. ಆ ರೂಮಲ್ಲಿ ಒಂದು ಟೇಬಲ್ ಇಟ್ರೆ ಸ್ಟಡಿ ರೂಮ್ ಅಂತ ಹೆಸರು. ಸ್ಟವ್ ಇಟ್ರೆ ಅಡ್ಗೆ ಮನೆ ಅಂತ ಹೆಸರು. ಅಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡಿದ್ರೆ ಬಾತ್ರೂಮ್ ಅಂತ ಹೆಸರು. ಎಲ್ಲ ನಾಮರೂಪಗಳಲ್ಲವೇ. ಬಾತ್ರೂಮ್ ಅಂದ್ರೇನು, ಅಡ್ಗೆ ಮನೆ ಅಂದ್ರೇನು, ಸ್ಟಡಿ ರೂಮ್ ಅಂದ್ರೇನು, ಎಲ್ಲವೂ ಹೆಸರು. ಇದು ಶಾಲ್ ಅಂತ ಹೆಸರು, ಜಪಮಾಲೆ ಅಂತ ಹೆಸರು, ಪಂಚೆ ಅಂತ ಹೆಸರು,
ವಿಭೂತಿ ಅಂತ ಹೆಸರು, ಕುಂಕುಮದ ಪಟ್ಟು ಅಂತ ಹೆಸರು, ಎಲ್ಲವೂ ನಾಮರೂಪ ನಾಮರೂಪ. ಶ್ರೀರಾಮಚಂದ್ರ 1,000 ಕೋಟಿ ಮಾನವರಿದ್ದಾರೆ. 1,000 ಕೋಟಿ ಮಾನವರಿಗೂ ಒಂದು ಹೆಸರು, ಒಂದು ರೂಪ. ನೋಡಿ, 10 ಜನಗಳನ್ನ ನೋಡಿದಾಗ ಭಿನ್ನ ಭಿನ್ನವಾಗಿರುವಂತಹ ನಾಮ, ಭಿನ್ನ ಭಿನ್ನವಾಗಿರುವ ರೂಪ. ರಾಮನು ಲಕ್ಷ್ಮಣನಲ್ಲ, ಲಕ್ಷ್ಮಣ ಸೀತೆಯಲ್ಲ, ಸೀತೆ ಕಂಸನಲ್ಲ, ಕಂಸ ಮಂಡೋದರಿಯಲ್ಲ. ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ? ಸರ್ವತ್ರ ಎಲ್ಲ ಕಡೆಗಳಲ್ಲಿಯೂ ತೋರುತ್ತಿರುವ ನಾಮರೂಪೇ, ನಾಮ ಮತ್ತು ರೂಪ ದ್ವಿವಚನ ನಾಮರೂಪಗಳು ನ ನಿಯತೆ, ನಿಯತವಲ್ಲ. ಯಾಕೆ? ವ್ಯಭಿಚಾರತ, ವ್ಯಭಿಚಾರಾತ್ ಬದಲಾವಣೆಯಾಗುತ್ತಿರುವುದರಿಂದ. ಇಡೀ ಕರ್ನಾಟಕ ಅಂತೇವೆ, ಅದರಲ್ಲಿ ಇದು ಬೆಂಗಳೂರು, ಅದು ಮೈಸೂರು. ಯಾಕೆ? ಅದು ಕೊಡಗು, ಇದು ಧಾರವಾಡ, ಎಲ್ಲ ಭಿನ್ನ ಭಿನ್ನವಾಗಿ. ಆದರೆ ಎಲ್ಲವೂ ಬದಲಾವಣೆಯಾಗ್ತದೆ. ಎಲ್ಲಿ? ಕನಸಿನಲ್ಲಿ ಎಚ್ಚರದಲ್ಲಿ ತೋರುತ್ತಿರುವಂತಹ ನಾಮರೂಪಗಳು ಕನಸಿನಲ್ಲಿ ಉಂಟಾ? ಕನಸಿನಲ್ಲಿ ತೋರುತ್ತಿರುವ ನಾಮರೂಪಗಳು ಎಚ್ಚರದಲ್ಲಿ ಉಂಟಾ? ಇಲ್ಲ, ಬದಲಾವಣೆ ಆಗ್ತಾ ಇದೆ. ಹಾಗಾದರೆ ಈ ಪ್ರಪಂಚದ ಸ್ವರೂಪವೇನು? ಅನಾಮರೂಪ ಸರ್ವ ಸ್ಯಾತ್, ಸರ್ವ ಪ್ರಪಂಚ, ಸರ್ವಂ ವಿಶ್ವಂ, ಸರ್ವಂ ಜಗತೆ, ಸರ್ವ ಪದಾರ್ಥ ಅನಾಮ ರೂಪ. ಇದಕ್ಕೆ ಹೇಳ್ತೇನೆ ನೋಡಿ. ನಾಮಚ ರೂಪಂಚ ನಾಮರೂಪೇ ನ ವಿದ್ಯೇತೆ ನಾಮರೂಪೇ ಯಸ್ಯ ಸಹ ಅನಾಮರೂಪ. ನಾಮವಾಗಲಿ ರೂಪವಾಗಲಿ ಇಲ್ಲದಿರುವುದೇ ಪರಮಾರ್ಥ ಸ್ವರೂಪ. ಇರುವ ಪದಾರ್ಥವನ್ನ ಇರುವಂತ ನೋಡಿದಾಗ ಬ್ರಹ್ಮ ಸ್ವರೂಪವೇ ಆಗಿದೆ. ಪರಬ್ರಹ್ಮ ಸ್ವರೂಪವಾಗಿರುವ ಪ್ರಪಂಚಕ್ಕೆ ಅಜ್ಞಾನಿಗಳು ಭಿನ್ನ ಭಿನ್ನವಾದ ನಾಮರೂಪಗಳನ್ನ ಕೊಟ್ಟು ಪ್ರಪಂಚ ಬೇರೆ ಬ್ರಹ್ಮ ಬೇರೆ ಅಂತ ನೋಡ್ತಾ ಇದ್ದಾರೆ. ಇದು ತಪ್ಪು. ಸರ್ವ ಪದಾರ್ಥ, ಸರ್ವಂ ವಸ್ತು, ಸರ್ವ ಸರ್ವ ಪ್ರಪಂಚ, ಸರ್ವಂ ಜಗತ್, ಪ್ರಪಂಚವೆಲ್ಲವೂ ಹೇಗಿದೆ? ಅನಾಮ ರೂಪವಾಗಿದೆ. ಇದು ವೇದಾಂತ. ನಿಮ್ಮ ವ್ಯವಹಾರದಲ್ಲಿ ಏನ್ ಬೇಕಾದ್ರೂ ಮಾಡಿ, ಸಂತೋಷ. ಗೋಧಿ ಅದನ್ನ ತರಿ ಮಾಡಿದ್ರೆ ಗೋಧಿ ತರಿ ಉಪ್ಪಿಟ್ಟು ಅಂತಾಯ್ತು. ಹಿಟ್ಟು ಮಾಡಿಬಿಟ್ರೆ ಗೋಧಿ ಹಿಟ್ಟು ಚಪಾತಿ, ಇನ್ನೊಂದು ಪೂರಿ ಅಂತಾಯ್ತು. ತುಂಬಾ ನುಣುಪು ಮಾಡಿಬಿಟ್ರೆ ಮೈದಾ ಅಂತಾಯ್ತು. ನಿಮ್ ಹೆಸರಷ್ಟೇ ಕಣ್ರಿ. ನೀವು ನಾಮರೂಪಗಳಿಂದ ಪ್ರಪಂಚವನ್ನ ಅಳಿತಾ ಇದ್ದೀರಿ. ಬ್ರಹ್ಮಜ್ಞಾನಿಗಳು ಅನಾಮರೂಪ ಸರ್ವಸ್ಯಾದಿ, ಅನಾಮರೂಪ ಸಕಲಂ, ಅನಾಮರೂಪಂ ಸಕಲಂ ಜಗತ್ ಇತಿ ವೇದಾಂತ ಡಿಂಡಿಮಃ ಅಂದು. ಇವತ್ತು ಗುರುಗಳ ವಾಕ್ಯವನ್ನು ಓದಬೇಕು, ಮನಸ್ಸಿಗೆ ಬರ್ತಾ ಇದೆ. ಯಾಕೆಂದ್ರೆ ಗುರು ಪೂರ್ಣಿಮಾ ಇವತ್ತು, ಗುರುವಾರ ಬಂದ್ಬಿಟ್ಟಿದೆ. ಬಹಳ ವಿಶೇಷ. ಇದೆಲ್ಲ ಮನಸ್ಸಿನ ಭ್ರಮೆ. ಇವತ್ತು ಗುರುವಾರ, ವೈಶಾಖ ಮಾಸ, ಶಂಕರನು ಅವತಾರ ಮಾಡಿದ ಮಾಸ. ಇವತ್ತು ಪೌರ್ಣಮಾಸ್ಯ, ಬುದ್ಧ ದೇವನು ಅವತಾರ ಮಾಡಿದ ಮಾಸ. ಬುದ್ಧನಿಗೆ ಜ್ಞಾನೋದಯ ಮಾಸ ತಿಥಿ. ಎಲ್ಲ ಭಾವನೆ. ಈ ಭಾವನೆಗೆ ಹೆಸರು ಅವಿದ್ಯಾ. ಅವಿದ್ಯೆಯಿಂದಲೇ ವ್ಯವಹಾರವೆಲ್ಲ ನಡೀತಾ ಇದೆ. ಇದು 100% ಸತ್ಯ. ನಾವು ಊಟ ತಿಂಡಿ ಮಾಡ್ತಾ ಇದ್ದೇವೆ ಅವಿದ್ಯೆಯಿಂದ, ದೇವ ಪೂಜೆ ಮಾಡ್ತಾ ಇದ್ದೇವೆ ಅವಿದ್ಯೆಯಿಂದ, ನಾ ಪ್ರವಚನ ಮಾಡ್ತಾ ಇದ್ದೇನೆ ಅಧ್ಯಾಸದಿಂದ, ಧ್ಯಾನ ಮಾಡ್ತಾ ಇದ್ದೇವೆ ಅಧ್ಯಾಸದಿಂದ. ಎಲ್ಲ ವ್ಯವಹಾರಗಳು ಅಧ್ಯಾಸ ಬರೆಸ್ತದೆ. ಅಧ್ಯಾಸ ಕಲಿತ್ಕೊಂಡ್ಬಿಟ್ರೆ, ಅಧ್ಯಾಸವನ್ನ ನಾಶ ಮಾಡಿಕೊಂಡಾಗ ಏನೇ ವ್ಯವಹಾರವಾಗ್ತಾ ಇದ್ದು ಯಾವ ವ್ಯವಹಾರವೂ ಸತ್ಯವಲ್ಲ. ಬ್ರಹ್ಮಜ್ಞಾನಿಗೆ ಯಾವ ಕ್ರಿಯೆಗಳು ಇಲ್ಲ ಅಂತ ಹೇಳ್ತೀವಲ್ಲ, ಏನರ್ಥ ಅದಕ್ಕೆ? ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತಿ. ಹೌದಾ? ಪಶ್ಯನ್ ಶೃಣ್ವನ್
ಸ್ಪೃಶನ್ ಜಿಗ್ರನ್ ಅಶ್ರನ್ ಗಚ್ಚನ್ ಸ್ವಸನ್ ಸ್ವಪನ್ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನಿಯು ಏನೇ ಮಾಡುತ್ತಿದ್ದರೂ ಮಾಡುತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ನೈವ ಕಿಂಚಿತ್ ಕರೋಮಿ, ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ತಿಳ್ಕೊಂಡಿದ್ದಾನೆ. ಏನಲ್ಲ, ಏನನ್ನೂ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ. ಬ್ರಹ್ಮಜ್ಞಾನಿಯೂ ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ ಅಥವಾ ಜನಗಳ ದೃಷ್ಟಿಯಿಂದ, ಇತರರ ದೃಷ್ಟಿಯಿಂದ, ಲೌಕಿಕ ದೃಷ್ಟಿಯಿಂದ ಅವನು ಒಬ್ಬ ಮನುಷ್ಯ. ಅವನಿಗೂ ಒಂದು ಶರೀರ ಅಂತಿದೆ, ಅವನಿಗೂ ಕಣ್ಣು ಕಿವಿ ಮೂಗು ಬಾಯಿ ಅಂತಿದೆ, ಅವನಿಗೂ ಮನೆ ಮಠ ಗಂಡ ಹೆಂಡತಿ ಇದೆಲ್ಲ ಇದೆ. ಆ ದೃಷ್ಟಿಯಿಂದ ಬ್ರಹ್ಮಜ್ಞಾನಿಯು ನಮ್ಮಂತೆಯೇ ಎಲ್ಲಾ ವ್ಯವಹಾರಗಳನ್ನು ಮಾಡುವವನಂತೆ ತೋರ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶಲೋಕೇಶು ಕಿಂಚನ. ಏನ್ ಸ್ವಾಮಿ ಇದು, ಏನ್ ಕೃಷ್ಣ ಇಷ್ಟೊಂದೆಲ್ಲ ವ್ಯವಹಾರ ಮಾಡ್ತಾ ಇದೆಯಲ್ಲಪ್ಪ ಅಂದ್ರೆ ಏನು ಮಾಡ್ತಾ ಇಲ್ಲ ಅಂತ. ಇದು ಬ್ರಹ್ಮಜ್ಞಾನಿಯ ಸ್ಟ್ಯಾಂಡ್. ಗುರುಗಳ ವಾಕ್ಯ ಬರ್ತೇ ನೋಡಿ. ಈಗ ನಾನು ಕಥಂ ನಾಮರೂಪಯೋ ಮಿಥ್ಯಾತ್ವಂ, ಹಿಂದಿನ ಶ್ಲೋಕದಲ್ಲಿ 64ನೇ ಶ್ಲೋಕದಲ್ಲಿ ನ ಜೀವ ಬ್ರಹ್ಮಣೋರ್ಭೇದ ನಾಮ್ನ ರೂಪೇಣ ವಿದ್ಯತೆ ನಾಮ್ನೋ ರೂಪಸ್ಯ ಮಿಥ್ಯಾತ್ವಾತ್ ಇತಿ ವೇದಾಂತ ಡಿಂಡಿಮಃ ಅನ್ಬಿಟ್ಟು. ಬಾ, ಜೀವ ಬ್ರಹ್ಮರಿಗೆ ನಾಮದಿಂದಲಾಗಲಿ ರೂಪದಿಂದಲಾಗಲಿ ಭೇದವಿಲ್ಲ. ಬ್ರಹ್ಮ ದೊಡ್ಡದು, ಜೀವ ಸಣ್ಣವನು ಅನ್ನುವಂಥ ರೂಪವಿಲ್ಲ. ಬ್ರಹ್ಮ ಜೀವ ಎನ್ನುವ ನಾಮವು ಸತ್ಯವಾಗಿಲ್ಲ. ಏಕೆಂದರೆ ನಾಮ್ನಃ ರೂಪಸ್ಯ ಚ ಮಿಥ್ಯಾತ್ವ, ನಾಮ ಮತ್ತು ರೂಪಗಳು ಸುಳ್ಳಾಗಿವೆ ಎಂದು. ಹೇಗೆ? ಕಥಂ ನಾಮರೂಪಯೋ ಮಿಥ್ಯಾತ್ವಂ, ಈ ಪ್ರಪಂಚವೆಲ್ಲ ನಾಮರೂಪಾತ್ಮಕವಾಗಿದೆ. ಒಂದ್ ಲೋಟ ನೀರು, ಒಂದ್ ಲೋಟ ಕಾಫಿ, ಒಂದ್ ಲೋಟ ಟೀ, ಒಂದ್ ಲೋಟ ಶರ್ಬತ್ತು, ಒಂದ್ ಲೋಟ ಹಾಲು, ಒಂದ್ ಲೋಟ ಏನ್ ಹೇಳ ಪಾನೀಯ. ಇವಾಗ ಬೇಕಾದಷ್ಟು ಪಾನೀಯ ಇದೆಯಂತೆ. ನನ್ಗೆ ಗೊತ್ತಿರುವಂತಹದ್ದು ಒಂದು ಏನಪ್ಪ, ಅದು ಫಾಂಟಸ ಅಂತ ಯಾವುದೋ ಒಂದು, ಅದು ಫಾಂಟಸ ಅಂತ ಮಾವಿನ ಹಣ್ಣಿನ ಜ್ಯೂಸ್ ಅಂತೆ. ನಾ ಜ್ಯೂಸ್ ಕುಡಿಯುವುದಿಲ್ಲ, ಹೆಸರು ಕೇಳಿದ್ದೇನೆ. ಬೇಕಾ ಬರೀ ಹೆಸರಾಯ್ತು. ಟೀ, ಹಾಲು, ಕಾಫಿ, ನೀರು ಎಲ್ಲವೂ ಅವಿದ್ಯಾಕಲ್ಪಿತ ಅಂದ್ಬಿಟ್ಟು. ಹೇಗೆ? ಕಥಂ ಪುನಃ ನಾಮರೂಪಯೋ ಮಿಥ್ಯಾತ್ವಂ, ನಾಮರೂಪಗಳೇ ಪ್ರಪಂಚದ ಬಂಡವಾಳ, ನಾಮರೂಪಗಳಿಂದಲೇ ಪ್ರಪಂಚ ಬದುಕಿದೆ, ನಾಮರೂಪಗಳೇ ಪ್ರಪಂಚಕ್ಕೆ ಆಸ್ತಿ. ಇದನ್ನ ನೀವು ಮಿಥ್ಯಾ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ? ನಹಿ ಪ್ರತ್ಯಕ್ಷಂ ಅನುಭೂಯಮಾನಯೋ ತಯೋ ಅಪಲಾಪ ಸಂಭವತಿ. ಗುರುಗಳ ವಾಕ್ಯ ಆಗಿದೆ. ನನ್ನ ಗುರು ಶಂಕರ, ನನ್ನ ಗುರುವೇ ನನ್ನ ಶಂಕರ, ನನ್ನ ಗುರುವೇ ನನಗೆ ಸರ್ವಜ್ಞ, ನನ್ನ ಗುರುವೇ ನನಗೆ ಜಗದ್ಗುರು, ನನ್ನ ಗುರುವೇ ನನಗೆ ದಕ್ಷಿಣಾಮೂರ್ತಿ. ನನ್ನ ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಗುರುಗಳ ಅವತಾರ. ನನ್ನ ಭಾವನೆ ಇದು. ಅದರ ಮೇಲೆ ಟೀಕೆ ಟಿಪ್ಪಣಿ ಆರ್ಗ್ಯುಮೆಂಟ್ ಬೇಡ. ನಹಿ ಪ್ರತ್ಯಕ್ಷ ಅನುಭೂಯಮಾನಯೋ, ಅಲ್ಲ ಸ್ವಾಮಿ, ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಏನಂತ? ಇದು ಪುಸ್ತಕ, ಇದು ಪೇಪರು, ಇದು ಕನ್ನಡಕ, ಇದು ಚೌಕ, ಇದು ಹಾವು, ಇದು ಚೇಳು, ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಅಲ್ವೇ? ಇದು ಅಕ್ಕಿ, ಇದು ತೊಗರಿ ಬೇಳೆ, ಇದು ಸಕ್ಕರೆ, ಇದು ಎಷ್ಟು ಬೇಕು ನಿಮ್ಗೆ? ಅಯ್ಯೋ, ಪ್ರತಿಯೊಬ್ಬರ ಮನೆಗಳಲ್ಲಿ ಸಾವಿರಾರು ಪದಾರ್ಥಗಳಿವೆ. ಕೌಂಟ್ ಮಾಡಿ ನೋಡಿ. ಇಲ್ಲಪ್ಪ ಅಷ್ಟೊಂದು ಪದಾರ್ಥ ಇಲ್ಲ ಅಂದಿದೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೆ. ಈ ಬೆಂಗಳೂರಿನಲ್ಲಿ ಸುಮಾರು 10 ಲಕ್ಷ ಮನೆ ಇರಬಹುದು. 10 ಲಕ್ಷ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ 1000 ಪದಾರ್ಥ ಇದೆ. ಅಬ್ಸರ್ವ್ ಮಾಡಿ ನೋಡಿ. ಒಂದ್ ಪೇಪರ್ ಶುರು ಮಾಡಿ ಒಂದ್ ರೂಮ್ ಹೋಗ್ಬಿಡಿ. ಆ ರೂಮ್ನಲ್ಲಿ ಏನೇನ್ ಪದಾರ್ಥ ಬರೀತಾ ಹೋದ್ರೆ ಆ ರೂಮ್ನಲ್ಲೇ 1000 ಪದಾರ್ಥ ಇದೆ.
ಅದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಒಂದು ನಾಮ, ಒಂದು ರೂಪ ಛತ್ರಿ, ನಾಮ ಒಂದು ರೂಪ ಹೆಲ್ಮೆಟ್, ಒಂದು ನಾಮ ಒಂದು ರೂಪ ಸ್ಕೂಟರ್. ಆ ಸ್ಕೂಟರ್ ನಲ್ಲೇ ಒಂದು 100 ಪದಾರ್ಥ ಇದೆ. ಹೌದಾ? ಹೀಗೆ ಪ್ರತ್ಯಕ್ಷ ಮನಭೂಯಮಾನಯೋ, ಪ್ರತ್ಯಕ್ಷವಾಗಿ ಎಲ್ಲರಿಗೂ ಕಾಣಿಸ್ತಾ ಇವೆ ನಾಮರೂಪಗಳು. ಇಂಥ ನಾಮರೂಪಗಳನ್ನ ಅಪಲಾಪ ಇಲ್ಲ ಅಂತ ಹೇಳುವುದು ನಹಿ ಸಂಭವತಿ, ಸಾಧ್ಯವಿಲ್ಲ ಅಲ್ವೇ ಗುರುಗಳೇ? ಕಾಣ್ತಾ ಇದೆಯಲ್ಲ, ಕಾಣುವುದನ್ನಿಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಾ ನೀವು? ದೃಶ್ಯತೆ ಚೈತ್ರ ಮೈತ್ರಯೋರ್ಭೇದ ನಾಮರೂಪ ವಿಶೇಷ ಕೃತ. ಇದು ಮಹಾಭಾಷ್ಯದ ವಾಕ್ಯ. ಚೈತ್ರ, ಮೈತ್ರ, ಡಿತ್ತ, ಡಿವಿತ್ತ ಅಂತೆಲ್ಲ ಕೋಟ್ ಮಾಡ್ತಾರ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರು ಸಾಕ್ಷಾತ್ ಪತಂಜಲಿ ಮಹರ್ಷಿಗಳ ಸ್ವರೂಪ ಸ್ವಾಮಿ. ಯಾಕೆ ಹೊಗಳ್ತೀನಿ ಅಂದ್ರೆ ನನ್ನ ಆನಂದ ನಾನು ಅನುಭವಿಸಿದ್ದೇನೆ, ಸುಮ್ಮನೆ ಹೊಡ್ತಾ ಇಲ್ಲ. ಆದರೆ ದುರದೃಷ್ಟಶಾಲಿಗಳು ಗುರುಗಳು, ಅವರಿಗೆ ರೆಕಗ್ನಿಷನ್ನು ಸಿಗ್ಲಿಲ್ಲ, ಹತ್ತಿರಕ್ಕೆ ಸರಿಯಾದಂತ ಬುದ್ಧಿವಂತರಾದಂತ ಶಿಷ್ಯನೂ ಸಿಗ್ಲಿಲ್ಲ. ಅವರು ಮಾಡಿರುವಂತ ಸಂಶೋಧನೆಯನ್ನ ಸರ್ಕಾರದವರು, ವಿದ್ವಾಂಸರು ಮೆಚ್ಚಿ ಅವರಿಗೆ ನೊಬೆಲ್ ಪ್ರೈಸ್ ಕೊಡ್ಬೇಕಾಗಿತ್ತು. ಇಲ್ಲ, ನಂಗೇನು ಬೇಡಪ್ಪ ಮಗ, ನೀ ಸಿಕ್ಕಿದೀಯಾ, ನಿಂಗೆ ಹೇಳ್ತೀನಿ, ಎಲ್ಲ ವಿಚಾರವನ್ನು ತಿಳಿಸ್ತೇನೆ, ನೀ ತಿಳ್ಕೊಂಡು ಪ್ರಚಾರ ಮಾಡು ಅಂತ ಹೇಳಿ ನಾ ಮಾಡ್ತಾ ಇದ್ದೆ. ಗುರುಗಳಿಗೆ ದ್ರೋಹ ಮಾಡದಂತೆ, ಗುರುಗಳ ಮನಸ್ಸಿಗೆ ನೋವಾಗದಂತೆ ಗುರುಗಳ ಆಜ್ಞೆಯನ್ನ ನಾನೊಬ್ಬ ಗೃಹಸ್ಥ ಮನುಷ್ಯನಾಗಿ ವೇದಾಂತಿಯಾಗಿ ಯಥಾಶಕ್ತಿ ಮಾಡ್ತಾ ಇದ್ದೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಇದರಲ್ಲಿ ಯಾವ ವಂಚನೆಯೂ ಇಲ್ಲ. ಒಟ್ಟಿನಲ್ಲಿ ರಾಮ, ಕೃಷ್ಣ, ಗೋವಿಂದ ಇತ್ಯಾದಿ ಹೆಸರುಗಳಿವೆ. 10 ಜನಗಳನ್ನ ನೋಡಿದಾಗ ನಿಮ್ಮ ಹೆಸರೇನು ಸ್ವಾಮಿ? ನಾಗರಾಜ್. ನಿಮ್ಮ ಹೆಸರು ಕೃಷ್ಣಮೂರ್ತಿ, ನಿಮ್ಮ ಹೆಸರು ಅನಂತಮೂರ್ತಿ, ನಿಮ್ಮ ಹೆಸರು ನಾರಾಯಣಮೂರ್ತಿ, ನಿಮ್ಮ ಹೆಸರು ಶ್ರೀಹರಿ, ನಿಮ್ಮ ಹೆಸರು ಸಂಜೀವಮೂರ್ತಿ. 10 ಜನಗಳನ್ನ ನೋಡಿದಾಗ ಅವರಲ್ಲಿ ನಾಮ ರೂಪ, ಶ್ರೀಹರಿಯ ರೂಪವೇ ಬೇರೆ, ಸಂಜೀವ ಮೂರ್ತಿ ರೂಪವೇ ಬೇರೆ, ಅನಂತಮೂರ್ತಿ ರೂಪವೇ ಬೇರೆ. ಹೌದಾ? ಯಾರಿವರು? ಒಂದು ಫೋಟೋ ತೆಗೀರಿ, ನಾನು ಜನ ನೋಡಿರ್ತೇವೆ. ಅನಂತಮೂರ್ತಿ ಅಲ್ಲ ಸಾರ್, ಇವರು ಶ್ರೀಹರಿ ಅಲ್ಲ ಕಂಡು ಯಾರು ಅಲ್ಲ, ಇವರು ಕೃಷ್ಣಮೂರ್ತಿ ಹೇಳ್ಬಿಡು, ಕಣ್ಣು ಹೇಳುತ್ತೆ. ಹೀಗೆ ನಾಮರೂಪಗಳು ಕಣ್ಣಿಗೆ ಕಾಣಿಸುತ್ತಿವೆ, ಲೋಕಗಳು ಪ್ರಸಿದ್ಧವಾಗಿವೆ. ಇಂಥವುಗಳನ್ನು ನೀವು ಮಿಥ್ಯಾತ್ವಾತ್ ನಾಮ್ನೋ ರೂಪಸ್ಯ ಮಿಥ್ಯಾತ್ವಾತ್ ಅಂತ ಹೇಗೆ ಹೇಳಿದ್ರಿ ಅಂತ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಈ ಶ್ಲೋಕ. ಇತ್ಯತಃ ಆಹ ನನಾಮರೂಪೇ ನಿಯತೆ ಸರ್ವತ್ರ ವ್ಯಭಿಚಾರತಃ ಅನಾಮರೂಪ ಸರ್ವಸ್ಯಾತ್ ಇತಿ ವೇದಾಂತ ಡಿಂಡಿಮಃ. ನನ್ನ ಪರಮ ಪೂಜ್ಯ ಪ್ರೀತಿಯ ಪ್ರಾತಃಸ್ಮರಣೀಯರು ಆಗಿರುವಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಈ ವೇದಾಂತ ಡಿಂಡಿಮ 94 ಶ್ಲೋಕಕ್ಕೆ ಸೊಗಸಾ ವ್ಯಾಖ್ಯಾನ ಮಾಡಿದ್ದಾರೆ ಸ್ವಾಮಿ. ಅದಕ್ಕೆ ಭಾವಬೋಧಿನಿ ಅದ್ಭುತವಾಗಿದೆ. ಇಂಥ ಗ್ರಂಥ ಲಕ್ಷಾಂತರ ಪ್ರತಿ ಪ್ರಿಂಟ್ ಆಗ್ಬೇಕಾಗಿತ್ತು. ಆದ್ರೆ ಗ್ರಹಚಾರ ನೋಡಿ, 1935 ಇಸ್ವಿ, ಆಗ ಗುರುಗಳಿಗೆ 55 ವರ್ಷ, 55ನೇ ವಯಸ್ಸಿನಲ್ಲಿ ಫಸ್ಟ್ ಪ್ರಿಂಟ್ ಆಯ್ತು. ಆಮೇಲೆ 2002ನೇ ಇಸ್ವಿ, ಅಂದ್ರೆ ಸುಮಾರು 67 ವರ್ಷಗಳಾದ ಮೇಲೆ ಸೆಕೆಂಡ್ ಪ್ರಿಂಟ್ ಆಗಿದೆ. ಈ ಮತ್ತೆ ಪ್ರಿಂಟ್ ಆಗೇ ಇಲ್ಲ. ಪುಸ್ತಕ ಬೇಕಾದಷ್ಟಿದೆ. ಸಂಕಟವಾಗುತ್ತೆ ನನಗೆ. ಆ ಗ್ರಂಥ ಒಂದು 80ನೇ ಎಡಿಷನ್ ಆಗ್ಬೇಕಾಗಿಲ್ಲ. ವೇದಾಂತ ಬೋಧನೆ ಇಲ್ಲ, ಸಂಸ್ಕೃತ ಅರ್ಥವಾಗುವುದಿಲ್ಲ, ಯಾವ ಪಂಡಿತರಿಗೂ ಬೇಕಾಗಿಲ್ಲ. ಪೂಜ್ಯರಾದ ಸದ್ಗುರುಗಳು ನಕ್ಷಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಅಂತ ಖ್ಯಾತಿ ಲಾಭ ಪೂಜೆಗಳಿಂದ ದೂರರಾಗಿ ಅದ್ಭುತ ಕೆಲಸ ಮಾಡಿದ್ದಾರೆ.
ನಿಜವಾಗಿ ನೋಡಿದರೆ ಸದ್ಗುರುಗಳು ಮಾಡಿರುವ ವೇದಾಂತ ಸಂಶೋಧನೆಗೆ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು. ಇನ್ನು ನೊಬೆಲ್ ಪ್ರೈಸ್ ಅನ್ನು ಕೊಡಬೇಕಾಗಿ ಅಂಥ ಕೆಲಸ ಮಾಡಿದ್ದಾರೆ. ಅದ್ವೈತ ವೇದಾಂತದ ಸಂಶೋಧನೆ ಮಾಡಿ ಅದ್ವೈತ ವೇದಾಂತಕ್ಕಿದ್ದಂತ ಎಲ್ಲ ಕೊಳೆಗಳನ್ನು ತೆಗೆದು ರಾಜಮಾರ್ಗವನ್ನ ತೋರಿಸಿದ್ದೆ. ಅಧ್ಯಾರೋಪಾಪವಾದ ದೃಷ್ಟಿಯಿಂದಲೇ ಅದ್ವೈತ ವೇದಾಂತವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದ್ವೈತ ವೇದಾಂತ ದರ್ಶನ ಬದುಕಿರುವಾಗ ಈ ಜನ್ಮದಲ್ಲಿಯೇ ಉಂಟಾಗುವ ಫಲ. ಅದ್ವೈತಾತ್ಮ ಜ್ಞಾನವು ವಸ್ತುತಂತ್ರ ಜ್ಞಾನವೇ ಹೊರತು ಭಾವನಾತ್ಮಕವಾದದ್ದಲ್ಲ, ಧ್ಯಾನ ರೂಪವಾದದ್ದಲ್ಲ. ಈ ಅಧ್ಯಾತ್ಮ ಜ್ಞಾನ ವಸ್ತುತಂತ್ರ ಜ್ಞಾನ ಅನ್ನುವಂತಹದ್ದು ಅನುಭವದಲ್ಲಿ ಕೊನೆಗೊಳ್ಳುತ್ತದೆ. ಇದನ್ನು ನಂಬಬೇಕಾಗಿಲ್ಲ. ವಿಚಾರ ಮಾಡ್ತಾ ಹೋದ್ರೆ ಪ್ರತಿಯೊಂದು ಅನುಭವಕ್ಕೆ ಬರುತ್ತದೆ. ಅಹಂ ಬ್ರಹ್ಮಾಸ್ಮಿ. ಇದು ಶಂಕರರ ಬೋಧಾಮೃತ ಎನ್ನುವುದನ್ನ ಎಷ್ಟು ಪ್ರವಚನಗಳಲ್ಲಿ ನನಗೆ ಪಾಠ ಮಾಡುವಾಗ 106 ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾನು ಅಂತಹ ಗುರುಗಳ ಸಾಕ್ಷಾತ್ ಶಿಷ್ಯನಾಗಿ ಯಥಾಶಕ್ತಿ ಗುರುಗಳ ಋಣವನ್ನ ತೀರಿಸ್ತಾ ಇದ್ದೇನೆ. ಸಾಲದು. ಆ ಗುರುಗಳ ಋಣವನ್ನ ತೀರಿಸುವುದಕ್ಕೆ 10 ಜನ್ಮವಾದ್ರೂ ಸಾಲದು. ಜನ್ಮಾಂತರವಿಲ್ಲ, ನಮ್ಮ ಮುಂದಿನ ಜನ್ಮವಿಲ್ಲ, ಈಗಲೂ ಹುಟ್ಟಿಲ್ಲ, ಸಾಯುವುದೂ ಇಲ್ಲ. ಆದರೆ ಆ ಗುರುಗಳ ಋಣವನ್ನ ಯಥಾಶಕ್ತಿ ತೀರಿಸ್ತಾ ಇದೆ. ನೋಡಿ, ಈ ಸುಬ್ರಾಯ ಶರ್ಮನ ಪ್ರವಚನಗಳಿಂದ, ಸುಬ್ರಾಯ ಶರ್ಮನ ವೇದಾಂತ ಕೃತಿರತ್ನಗಳ ರಚನೆಯಿಂದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಹೆಸರು, ಅವರ ಸಂದೇಶ, ಉಪದೇಶಗಳು ನಾನು ಅನ್ಕೊಂಡಿರುವುದು ಈಗ 100 ಪಟ್ಟು ಜಾಸ್ತಿ ಆಗಿದೆ. 100 ಟೈಮ್ಸ್ ಇಂದ ಗುರುಗಳು ಬರ್ತಿದ್ದಾಗ 10,000 ಜನ ಗೊತ್ತಿತ್ತು. ಈಗ ಕೋಟಿ ಕೋಟಿ ಜನಗಳಿಗೆ ಗೊತ್ತಾಗ್ತಾ ಇದೆ. ಓಹೋ, ಹೊಳೆ ನರಸಿಂಹ ಸ್ವಾಮೀಜಿ ಅಂತಿದ್ದಂತೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಅವರು ಸಂಶೋಧನೆ ಮಾಡಿದ್ದಾರಂತೆ, ಜ್ಞಾನಿಗಳಂತೆ ಅಂತ ಜನಗಳಿಗೆ ಗೊತ್ತಾಗ್ತಾ ಇದೆ. ಹಾಗೆ ಮೀಡಿಯಾನು ಆಗಿದೆ. ಕಂಪ್ಯೂಟರು ಆಮೇಲೆ ಮೊಬೈಲ್ ಎಲ್ಲ ಆಗ್ತಾ ಮಾಡೋಣ. ನಮ್ಮ ಸಂಜೀವ ಮೂರ್ತಿಗಳು ಮಾಡುತ್ತಿರುವಂತ ಅಧ್ಯಾತ್ಮಿಕ ಗೀತಾವಳಿ ಆ ಹಾಡುಗಳಿಂದ ಗುರುಗಳ ಹೆಸರು ವಿಶ್ವವಿಖ್ಯಾತವಾಗ್ತಾ ಇದೆ. ಸಾಕು, ಅಷ್ಟ ಮಾಡ್ತಾ ಇದೀವಲ್ಲಪ್ಪ. ಗುರುಗಳು, ಮಗು ರಾಜು ಒಳ್ಳೆ ಕೆಲಸ ಮಾಡ್ತಾ ಇದೀಯಪ್ಪ, ನಾನು ಯಾವ ಕೆಲಸವನ್ನ ಮಾಡದೆ ಬಿಟ್ಟಿದ್ದೇನೋ ಮುಂದುವರಿಸ್ತಾ ಇದೀಯಾ, ಸಂತೋಷ, ಆಯುಷ್ಮಾನ್ ಭವ, ಆರೋಗ್ಯವಾನ್ ಭವ, ವಿಶ್ವವಿಖ್ಯಾತೋ ಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದೆ. ಗುರುಗಳಿಗೆ ಸಂತೋಷವಾಗಿ ಬಿಟ್ಟರೆ ಆಶೀರ್ವಾದವನ್ನು ಬೇಡಬೇಕೆಂದ್ರೆ ಬೇಡಬೇಕಾದ್ದಿಲ್ಲ. ಆದ್ದರಿಂದ ನಾಮರೂಪಗಳು ತೋರ್ತಾ ಇದೆಯಲ್ಲ, ಇವುಗಳನ್ನ ನೀವು ಮಿಥ್ಯ ಹೇಗೆ ಹೇಳ್ತಾ ಇದ್ದೀರಾ ಅಂದ್ರೆ, ನ ನಾಮರೂಪೇ ನಿಯತೆ ಸರ್ವತ್ರ ವಿಚಾರದ. ನಾಮರೂಪೇ ನ ಜೀವಾನಾಂ ಸರ್ವತ್ರ ನಿಯತೆ. ಜೀವರುಗಳಿಗೆ ತೋರುತ್ತಿರುವಂತಹ ನಾಮರೂಪಗಳು ನಿತ್ಯವಲ್ಲ, ಸತ್ಯವಲ್ಲ. ಕುತಃ? ಯಾಕೆ? ವ್ಯಭಿಚಾರತಃ ಬದಲಾವಣೆಯಾಗುತ್ತಿರುವುದರಿಂದ. ಅವ್ಯಭಿಚರಿತ ರೂಪತ್ವಂ ಹಿ ಸತ್ಯತ್ವ ಕಾರಣಂ. ಯಾವುದು ಅವ್ಯಭಿಚ ರೂಪವಾಗಿರುತ್ತದೆಯೋ, ಎಂದೆಂದಿಗೂ ಬದಲಾವಣೆಯಾಗುವುದಿಲ್ಲವೋ ಅದು ಸತ್ಯ ಅನ್ಸ್ಕೊಳ್ಳುತ್ತೆ. ನಚ ನಾಮರೂಪೇ ನಿಯತೆ ಸ್ತಃ ಅಸ್ತಿ ಸ್ತಃ ಸನ್. ನಾಮರೂಪಗಳು ನಿಯತವಾಗಿಲ್ಲ. ಕಸ್ಯಚಿದಪಿ ಜೀವಸ್ಯ ವಾ ಈಶ್ವರ. ರಾಮ ರಾಮ. ಜೀವನಿಗಾಗಲಿ ಈಶ್ವರನಿಗಾಗಲಿ ನಾಮರೂಪಗಳು ಸತ್ಯವಾಗಿಲ್ಲ. ಜೀವಸ್ಯ ತಾವತ್ ಸ್ವಪ್ನೆ ಜಾಗರಿತೆ ಚ ಅನ್ಯಾದೃಶಯೋ ನಾಮರೂಪಯೋ ಪ್ರತಿಭಾಸ. ಜೀವರಿಗೆ ಸ್ವಪ್ನದಲ್ಲಿಯೇ ಒಂದು ನಾಮರೂಪ, ಎಚ್ಚರದಲ್ಲಿಯೇ ಒಂದು ನಾಮ. ಎಚ್ಚರದ ನಾಮರೂಪಗಳು ಕನಸಿನಲ್ಲಿಲ್ಲ, ಕನಸಿನ ನಾಮರೂಪಗಳು ಎಚ್ಚರದಲ್ಲೂ ಇಲ್ಲ. ಇನ್ನು ಸುಷುಪ್ತಿಯನ್ನಂತೂ ಸುಷುಪ್ತೌಚ ಅತ್ಯಂತಂ
ಅಪ್ರತಿಭಾಸ. ಸುಷುಪ್ತಿಯಲ್ಲಿ ನಾಮರೂಪಗಳೇ ಇಲ್ಲ. ಹೀಗಿರುವುದು ಸಾರ್ವಜನೀನ ಮೇತದ್ದು, ಎಲ್ಲರ ಅನುಭವದಲ್ಲೂ ಇದೆ. ತಸ್ಮಾತ್ ಅನಾಮರೂಪ ಪರಮಾರ್ಥತೋ ಜೀವ. ಆದ್ದರಿಂದ ಪ್ರತಿಯೊಬ್ಬ ಜೀವನು ನಾಮರೂಪರಹಿತನಾಗಿದ್ದಾನೆ. ಇದೇ ರೀತಿಯಲ್ಲಿ ಈಶ್ವರನಿಗೂ ನಾಮರೂಪಗಳಿಂದ ಆಶ್ಚರ್ಯ ನೋಡಿ. ಉಪಾಸಕಾನುಗ್ರಹಾರ್ಥಮೇವ ಹಿ ತೇನ ನಾಮರೂಪ ಗ್ರಹಣಂ. ಈಶ್ವರನಿಗೂ ಕೂಡ ಭಿನ್ನ ಭಿನ್ನವಾದ ನಾಮರೂಪಗಳು ಉಪಾಸಕರ ಅನುಗ್ರಹಕ್ಕೋಸ್ಕರವಾಗಿ. ಈ ಪರಮೇಶ್ವರನಿಗೆ ನಟರಾಜ ಎಂದು ಹೆಸರು, ಪರಮೇಶ್ವರನಿಗೆ ಚಂದ್ರಶೇಖರ ಎಂದು ಹೆಸರು, ಪರಮೇಶ್ವರನಿಗೆ ದಕ್ಷಿಣಾಮೂರ್ತಿ ಅಂತ ಹೆಸರು. ಎಲ್ಲವೂ ಕೂಡ ಭಕ್ತಾನುಗ್ರಹಕ್ಕೋಸ್ಕರ ಬಂದಿರುವಂತಹ. ತಸ್ಮಾತ್ ಅನಿಯತತ್ವಂ ಮಾಯಿಕತ್ವಂಚ ತದ್ರೂಪಸ್ಯಾಪಿ. ಆದ್ದರಿಂದ ಭಗವಂತನ ರೂಪಗಳು ಅನಿಯತವಾಗಿವೆ, ಮಾಯಿಕವಾಗಿವೆ ಎಂದು ತಿಳಿದು. ಪರಮಾರ್ಥತಸ್ತು ನಿಜವಾಗಿ ನೋಡಿದೆ. ನಿರುಪಾಧಿಕತ್ವಾತಿ ಅರೂಪತ್ವಮೇವ ತಸ್ಯಾಪಿ ನಿಶ್ಚಯ. ಜೀವರು ನಾಮರೂಪರಹಿತನಾದ ನಿರುಪಾಧಿಕ ತತ್ವ ಪರಮೇಶ್ವರನು ನಿರುಪಾಧಿಕ ಸ್ವರೂಪನಾಗಿದ್ದಾನೆ. ಇದನ್ನೇ ಅಶಬ್ದಮಸ್ಪರ್ಶಮರೂಪಮವ್ಯಯಂ ಎಂದು ಕಠೋಪನ ಹೇಳ್ತಾರೆ. ಆದ್ದರಿಂದ ಯಾವ ದೋಷವೂ ಇಲ್ಲ. ನಾಮರೂಪ ನೈಯತ್ಯಾಭಾವಾದೇವ ಚ ನ ಜೀವನಾನಾತ್ವಂ. ನಾಮರೂಪಗಳು ನಿಯತವಾಗಿಲ್ಲದಿರುವುದರಿಂದಲೇ ನಾನಾ ಜೀವತ್ವವಿಲ್ಲ. ಏನ ಅನೇಕೇಶಾಂ ಜೀವಾನ ಏಕೇನ ಬ್ರಹ್ಮಣ ಕಥಮೈಕ್ಯವಿದೆ. ಆದ್ದರಿಂದಲೇ ಅನೇಕ ಜೀವರಿದ್ದಾರೆ, ಒಂದೇ ಬ್ರಹ್ಮ. ಒಂದೇ ಬ್ರಹ್ಮವು ಎಲ್ಲ ಜೀವರಿಗೂ ಹೇಗೆ ಆತ್ಮನಾಗಿದೆ ಎಂದು ಆಕ್ಷೇಪಣೆ ಮಾಡುವಂತಿಲ್ಲ. ತಸ್ಮಾತ್ ನಾಮರೂಪಾಭ್ಯಾಂ ನ ಜೀವ ಬ್ರಹ್ಮಣೋ ಭೇದ. ಆದ್ದರಿಂದ ನಾಮರೂಪಗಳಿಂದ ಜೀವ ಬ್ರಹ್ಮನಿಗೆ ಯಾವ ಭೇದವೂ ಇಲ್ಲ ಎಂದು ಸಿದ್ಧವಾಯಿತು ಅಂದ್ಬಿಟ್ರು. ಚೆನ್ನಾಗಿದೆ, ಓದ್ತಾ ಇದ್ದೆ, ಇದಕ್ಕಿಂತ ಆನಂದ ಬೇಕೆ. ನ ಜೀವ ಬ್ರಹ್ಮಣೋರ್ಭೇದ ಪಿಂಡ ಬ್ರಹ್ಮಾಂಡ ಭೇದತಃ ವ್ಯಷ್ಟೇ ಸಮಷ್ಟೇ ರೇಖತ್ವಾತ್ ಇತಿ ವೇದಾಂತ. ಇದು ವಸ್ತು ತಂತ್ರಜ್ಞಾನ. ಇರುವುದನ್ನ ಇರುವಂತೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಉದ್ಧಾರವಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಾಮರೂಪೇ ನಿಯತೆ ಸರ್ವತ್ರ ವ್ಯಭಿಚಾರತಃ ಅನಾಮರೂಪ ಸರ್ವಸ್ಯಾತಿ ಇತಿ ವೇದಾಂತ ಡಿಂಡಿಮಃ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಹಿತಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಕಾರಣ, ಇರುವುದು ಒಬ್ಬನೇ ಭಗವಂತ. ಉಪನಿಷತ್ತುಗಳಂತೆ ತತ್ ತ್ವಂ ಅಸಿ. ಯಾವಾಗ? ಪ್ರಶ್ನೆಯೇ ಇಲ್ಲ. ಆತ್ಮನು ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಯಾವ ಮತಾಂತರವೂ ಬೇಕಿಲ್ಲ. ಅವರವರಿಗೆ ಇಷ್ಟವಾದ ದೇವತೆಯಲ್ಲಿಯೇ ಶ್ರದ್ಧೆಯನ್ನು ಹೆಚ್ಚಿಸಿ ಆ ದೇವತೆಯ ಆರಾಧನೆಯ ಮೂಲಕವಾಗಿಯೇ ಅವರ ಇಷ್ಟಾರ್ಥಗಳನ್ನು ತಾನು ಕೊಡುವೆನೆಂದೇ ಗೀತೋಕ್ತನಾದ ವಾಸುದೇವ ಭಗವಂತನು 7ನೇ ಅಧ್ಯಾಯದಲ್ಲಿ ಹೀಗೆ ವಾಗ್ದಾನ ಮಾಡಿರುತ್ತಾನೆ. ಇದು ಸುಳ್ಳಲ್ಲ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಎಲ್ಲ ಮತಗಳು ವ್ಯವಹಾರ ದೃಷ್ಟಿಯಿಂದ ಬೇರೆ ಬೇರೆ ವಿನಃ ಪರಮಾರ್ಥ ದೃಷ್ಟಿಯಿಂದ ಎಲ್ಲರ, ಅಂದರೆ ದೇವತೆಯಿಂದ ಪ್ರಾರಂಭಿಸಿ ಒಂದು ಸಣ್ಣ ಕ್ರಿಮಿಯ ಶರೀರದವರೆಗೆ ಕೇವಲ ರಕ್ತ, ಮಾಂಸ, ಮೂಳೆ ಇತ್ಯಾದಿಯಲ್ಲವೇ. ಮುಖ್ಯವಾಗಿ ಮನಸ್ಸಿನ ಮೂಲಕ ಸದ್ಗುರುವಿನ ಸಹಾಯದಿಂದ ವಿಚಾರ ಮಾಡಿ ಆತ್ಮನನ್ನು, ಅಂದರೆ ತನ್ನನ್ನು ಈಗಲೇ ಅನುಭವದಲ್ಲಿ ತಿಳಿಯಬೇಕು. ಮಾನವ ಜನ್ಮ ಬಂದಿರುವುದೇ ಇದಕ್ಕಾಗಿ, ಕೇವಲ ಅನಿತ್ಯ ವಸ್ತುಗಳನ್ನು ಪಡೆಯಲು ಅಲ್ಲ. ಈಗ
ಶ್ರೀಗಳ ವಿಚಾರ ಮಾರ್ಗ ಕೇಳೋಣವೇ? ಸಕ್ಕದವೆ ಬೇಕೆಂಬ ಕಕ್ಕುಲಿತೆ ಏತಕೋ? ಸಕದವೆಬೇಕೆಂಬ ಕಕ್ಕೊಲಿದೆಯೇತಕೋ ಮಿಕ್ಕ ಭಾಷೆಗಳ ದೇವನರಿಯನೇನು? ಸಕದವೆಬೇಕೆಂಬ ಕಕ್ಕೊಲಿದೆಯೇತಕೋ ಮಿಕ್ಕ ಭಾಷೆಗಳ ದೇವನರಿಯನೇನು? ಎಕ್ಕತುಳಭಕುತಿಯಲಿ ಬೇಡಿದರೆ ಪೊರೆಯನೆ ಮಕ್ಕಳಲ್ಲವೇ ನೀವು ಮಾದೇವಗೆ? ಎಕ್ಕತುಳಭಕುತಿಯಲಿ ಬೇಡಿದರೆ ಪೊರೆಯನೆ ಮಕ್ಕಳಲ್ಲವೇ ನೀವು ಮಾದೇವಗೆ? ಸಕದವೆಬೇಕೆಂಬ ಜಾತಿಯಲಿ ಕೆಳಗೆಂಬ ಕಾತರವದೇತಕೋ ನೀತಿಯೊಂದಿರೆ ದೇವನೊಲಿಯನೇನು? ಜಾತಿಯಲಿ ಕೆಳಗೆಂಬ ಕಾತರವದೇತಕೋ ನೀತಿಯೊಂದಿರೆ ದೇವನೊಲಿಯನೇನು? ಪ್ರೀತಿಮಿಗೆ ಭಕುತಿಯಲಿ ಭಜಿಸುತ್ತಲಿರುವನೆನ್ನ ತುಮನೆ ಎನ್ನನೆ ಭಗವಂತನು. ಪ್ರೀತಿಮಿಗೆ ಭಕುತಿಯಲಿ ಭಜಿಸುತ್ತಲಿರುವನೆನ್ನ ತುಮನೆ ಎನ್ನನೆ ಭಗವಂತನು. ಸಕದವೆಬೇಕೆಂಬ ಮಸೀದಿಗಳೆಂಬ ಹೊಡೆದಾಟವೇತಕೋ ಅಡಿಯಿಡನೆ ದೇವನುಳಿದೆಡೆಯೊಳೇನು? ಗುಡಿ ಮಸೀದಿಗಳೆಂಬ ಹೊಡೆದಾಟವೇತಕೋ ಅಡಿಯಿಡನೆ ದೇವನುಳಿದೆಡೆಯೊಳೇನು? ಎಡಬಿಡದ ಭಕುತಿಯಲಿ ಒಡೆ ಮಾಡುವರೆದೆಯೊಳೆ ಬಿಡದೆ ಮನೆ ಮಾಡನೆ ಜಗದೊಡೆಯನು. ಎಡಬಿಡದ ಭಕುತಿಯಲಿ ಒಡೆ ಮಾಡುವರೆದೆಯೊಳೆ ಬಿಡದೆ ಮನೆ ಮಾಡನೆ ಜಗದೊಡೆಯನು. ಸಕದವೆಬೇಕೆಂಬ
ಮುಸ್ಲಿಮ ಕ್ರೈಸ್ತ ದಂದುಗವದೇತಕೋ ಒಂದೊಂದು ಮತಕ್ಕೊಬ್ಬ ದೇವನೇನು. ಹಿಂದೂ ಮುಸ್ಲಿಮ ಕ್ರೈಸ್ತ ದಂದುಗವದೇತಕೋ ಒಂದೊಂದು ಮತಕ್ಕೊಬ್ಬ ದೇವನೇನು. ಒಂದೇ ಭಕುತಿಯಲಿ ಶರಣೆಂದವರ ಬಂಧುತ ಇಂದು ಮುಂದಿನ ಮತವ ಕೇಳ್ವನೇನು. ಒಂದೇ ಭಕುತಿಯಲಿ ಶರಣೆಂದವರ ಬಂಧುತ ಇಂದು ಮುಂದಿನ ಮತವ ಕೇಳ್ವನೇನು. ಸಕ್ಕದವೇ ಬೇಕೆಂಬ ಎಲ್ಲವನು ಬಲ್ಲ ನಮ್ಮೆಲ್ಲರ ಬಲ್ಲಹನದೆಲ್ಲರನು ಸಲಹುವನು ಸರ್ವಾತುಮ. ಎಲ್ಲವನು ಬಲ್ಲ ನಮ್ಮೆಲ್ಲರ ಬಲ್ಲಹನದೆಲ್ಲರನು ಸಲಹುವನು ಸರ್ವಾತುಮ. ಇಲ್ಲವಾತನ ಭಕುತರಲ್ಲಿ ಕೀಳ್ಮೇಲುಗಳು ಸೊಲ್ಲನಿದನಾಲಿಸಿರಿ ಶಂಕರವಿದು. ಇಲ್ಲವಾತನ ಭಕುತರಲ್ಲಿ ಕೀಳ್ಮೇಲುಗಳು ಸೊಲ್ಲನಿದನಾಲಿಸಿರಿ ಶಂಕರವಿದು. ಸಕದವೇ ಬೇಕೆಂಬ ಕಕ್ಕೊಲಿದೆಯೇತಕೋ ಮಿಕ್ಕ ಭಾಷೆಗಳ ದೇವನರಿಯನೇನು. ಸಕದವೇ ಬೇಕೆಂಬ ಕಕ್ಕೊಲಿದೆಯೇತಕೋ ಮಿಕ್ಕ ಭಾಷೆಗಳ ದೇವನರಿಯನೇನು. ಎಕ್ಕತುಳ ಭಕುತಿಯಲಿ ಬೇಡಿದರೆ ಪೊರೆಯನೆ ಮಕ್ಕಳಲ್ಲವೇ ನೀವು ಮಾದೇವಗೆ. ಎಕ್ಕತುಳ ಭಕುತಿಯಲಿ ಬೇಡಿದರೆ ಪೊರೆಯನೆ ಮಕ್ಕಳಲ್ಲವೇ ನೀವು ಮಾದೇವಗೆ. ಸಕ್ಕದವೇ ಬೇಕೆಂಬ